ಅವ್ರು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡಿದ್ದಕ್ಕೆ ಅಲ್ವಾ ನಾನಿವತ್ತು ಹೇಗಿರೋದು. ಅವ್ರ ಪೂಜೆ ಪುನಸ್ಕಾರದ ಮೇಲೆ ಅವ್ರಿಗೆ ಎಷ್ಟು ಶ್ರದ್ಧೆ ಇದೆಯೋ ಅದಕ್ಕಿಂತ ಹೆಚ್ಚಾಗಿ ಅವ್ರ ಮಕ್ಕಳನ್ನ ಬೆಳೆಸೋದ್ರ ಮೇಲೆ ಅವ್ರಿಗಿತ್ತು. ಚಿಕ್ಕ ವಯಸ್ಸಿಂದ ನಾನು ನೋಡಿರೋ ಮಟ್ಟಿಗೆ ಅವರು 2 ಪಂಚೆ, 2 ಶರ್ಟ್, 2 ಬನೀನು ಇಷ್ಟರಲ್ಲಿ ಅವ್ರ ಜೀವನ ಕಳೆದ್ಬಿಟ್ರು. ಅವರು ತಮಗೋಸ್ಕರ ಅಂತ ಏನು ಮಾಡ್ಕೊಳ್ದೆ ಹೋದ್ರು. ನಾನಾಗಲಿ ಮೇಘ ಶ್ಯಾಮ್ ಆಗಲಿ ಏನಾದರೂ ಕೇಳೋಕ್ಕೂ ಮುಂಚೆನೇ ಎಲ್ಲ ತಂದು ಕೊಟ್ಬಿಡ್ತಿದ್ರು. ಅದನ್ನ ಹೇಗೆ ತಂದು ಕೊಡ್ತಿದ್ರು ಅಂತ ಕೂಡ ಗೊತ್ತಿಲ್ಲ. ಆದರೆ ನಾನಿವತ್ತು ಮಗಳಾಗಿ ಅವರಿಗೆ ಕೊಡೋದಕ್ಕೇನೂ ಇಲ್ಲ. ನಾನು ಏನು ಕೊಡ್ತೀನೋ ಬಿಡ್ತೀನೋ ಗೊತ್ತಿಲ್ಲ. ಆದರೆ ಅವ್ರು ಕೊಟ್ಟಿರೋ ಸಂಸ್ಕಾರನ ಉಳಿಸ್ಕೊಂಡು ಅವ್ರ ಗೌರವನ ಕಾಪಾಡಿಕೊಂಡು ಅವ್ರ ಹೆಸರಿಗೆ ಯಾವುದೇ ರೀತಿಲೂ ಕಳಂಕ ಬರ್ದೇ ಇರೋಗೆ ನೋಡ್ಕೋತೀನಿ ಅಂತ ಅನ್ಕೊಂಡಿದ್ದೆ. ಆದರೆ ಇವತ್ತು ಅದನ್ನು ಮಾಡೋದಕ್ಕಾಗಲಿಲ್ಲ. ನನಗೆ ಯಾರು ಏನಾದರೂ ಪರವಾಗಿಲ್ಲ, ಆದರೆ ನನ್ನ ಅಪ್ಪನ ಹೆಸರಿಗೆ ಕಳಂಕ ಬಂದರೆ ಅದನ್ನ ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ. ಈ ಥರ ಮಾಡಿದೋಳು ಇವ್ರ ಮಗಳಂತೆ ಅಂತ ಅಂದಾಗ ನನ್ನ ಅಪ್ಪಂಗೆ ಎಷ್ಟು ಸಂಕಟ ಆಗಿರುತ್ತಲ್ವ. ನಮ್ಮಕ್ಕ ಹೀಗೆಲ್ಲ ಮಾಡಲ್ಲ ಅಂತ ಮೇಘ ಶ್ಯಾಮ್ ಎಷ್ಟು ಬೇಜಾರು ಮಾಡ್ಕೊಂಡಿರ್ತಾರೆ. ಇನ್ನ ಮೇಘನ್ ನೋಡಿದ್ರೆ ಈ ಅಕ್ಕನೇ ಹಿಂಗೆ ಇನ್ನ ತಂಗಿ ಹೆಂಗೋ ಅಂತ ಎಲ್ಲರೂ ಅಂತಾರೆ. ಅದನ್ನ ನಮ್ಮಪ್ಪ ಅಮ್ಮ ಕೇಳಿಸ್ಕೊಂಡ್ರೆ ಅವ್ರಿಗೆ ಎಷ್ಟು ನೋವಾಗ್ಬೇಡ. ಸಿಟಿ ಜನಕ್ಕೆ ಇದೆಲ್ಲ ಕಾಮನ್ ಇರ್ಬೋದು, ಆದರೆ ಹಳ್ಳಿಯವ್ರಿಗೆ ಇದೊಂದು ದೊಡ್ಡ ವಿಷಯ. ಸಮಾಧಾನ ಮಾಡೋರೆ ಆಡ್ಕೊಂಡು ನಗ್ಬೇಕಾದ್ರೆ ನಮ್ಮಪ್ಪಂಗೆ ಹೆಂಗ ಅನ್ಸಿರ್ಬೇಡ. ಅವರನ್ನ ಎಂಥ ಸ್ಥಿತಿಗೆ ತಳ್ಳಿಬಿಟ್ಟೆ ನಾನು. ನೀನಿಲ್ಲಿ ಇಷ್ಟು ನೋವು ಅನುಭವಿಸ್ತಾ ಇದ್ರು ನಿನ್ನ ಕುಟುಂಬದವ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಲ್ಲ, ಇದರಲ್ಲೇ ಗೊತ್ತಾಗುತ್ತೆ ನಿನ್ನ ಮನಸ್ಸು ಎಷ್ಟು ಒಳ್ಳೆಯದು ಅಂತ. ನಿನ್ನ ಒಳ್ಳೆತನನೇ ನಿನ್ನ ಕಾಪಾಡುತ್ತೆ. ಧೈರ್ಯವಾಗಿರು.